ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಇವತ್ತಿನ ವಿಡಿಯೋ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ನೋಡಿ. ಐ ಥಿಂಕ್ ಇನ್ನೇನು ವಿ ಆರ್ ಗೋಯಿಂಗ್ ಟು ರೀಚ್ 10K ಗುರು. ಲೈಕ್ ಇನ್ನೊಂದು 20 ಸಬ್ಸ್ಕ್ರೈಬರ್ಸ್ ಅಷ್ಟೇನೆ. ಬಟ್ ದ ಗಾಯ್, ನಾನು ಅವಾಗೆಲ್ಲ 100 ಸಬ್ಸ್ಕ್ರೈಬರ್ ಆದರೆ ಸಾಕು ಅಂತ ಇದ್ದವನಿಗೆ ನೀವು ಇಲ್ಲಿ ತನಕ ತಂದು ಕೂರಿಸಿದ್ದೀರಾ. ಅದಕ್ಕೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ಸೊ ಈ ಥ್ಯಾಂಕ್ಸ್ಗಳು ಹೇಳಿ ನಿಮ್ಮ ಒಂದು ಏನಂತೀವಿ ಸಪೋರ್ಟನ್ನು ಕೊಡ್ತಾ ಬಂದಿದ್ದೀರಲ್ಲ, ಅದಕ್ಕೆ ಥ್ಯಾಂಕ್ಸ್ ಒಂದೇ ಹೇಳೋದಕ್ಕಾಗಲ್ಲ. ಸೊ ಅದಕ್ಕೇನೆ ಈ ಒಂದು ವಿಡಿಯೋ ನಿಮ್ಮ ಕಂಪ್ಲೀಟ್ ಟ್ರೇಡಿಂಗ್ ಜರ್ನಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ ಅನ್ನೋದು ನನಗೆ ಡೆಫಿನೆಟ್ಲಿ ನನಗೊಂದು ಏನು ಅನಿಸ್ತಾ ಇದೆ. ಓಕೆ, 100% ಶೋರ್ ನಿಮ್ಮ ಒಂದು ಟ್ರೇಡಿಂಗ್ ಜರ್ನಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ. ಆ್ಯಂಡ್ ನನಗೆ ಇದು ವಿಡಿಯೋ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಯಾಕಂದರೆ ಆಲ್ರೆಡಿ ಎಲ್ಲನೂ ಇಟ್ಟಿದ್ದೀನಿ. ಬಟ್ ಇದು ಯಾರೋ ಒಬ್ಬರು ಕೇಳಿದಾಗ ನಾನು ಯೂಶ್ವಲಿ 2 or 3 years ಬ್ಯಾಕ್ ಯೂಸ್ ಮಾಡ್ತಾ ಇದ್ದಿದ್ದು, ಅದಾದಮೇಲೆ ಬಿಟ್ಟಿದ್ದೆ, ಅದ್ರ ಮೇಲೆ ಫೋಕಸ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಇವಾಗ ನಾನು ಏನೇ ಒಂದು ವೀಡಿಯೋನ ಇಡಬೇಕಂದ್ರೂ ಕೂಡ ಲಾಟ್ ಆಫ್ ರಿಸರ್ಚಸ್ ಮಾಡಿ ದೆನ್ ಯಾವ್ಯಾವ ಸೆಟಪ್ಸ್ಗಳನ್ನ ನಿಮಗೆ ಇಡಬೇಕು ತರಬೇಕು ಅನ್ನೋದನ್ನು ನಾನು ಅದನ್ನೆಲ್ಲನೂ ಕೂಡ ಅದರಲ್ಲಿ ಎಷ್ಟು ಸೆಟಪ್ಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕಾಗತ್ತೆ ಎಲ್ಲ ಕ್ರಿಯೇಟ್ ಮಾಡಿ ಈ ಒಂದು ಯೂಟ್ಯೂಬ್ ವೀಡಿಯೋನ ಮಾಡಿಡೋದು. ಸೊ ದಟ್ಸ್ ವೈ ಅದಕ್ಕೆ ಅಷ್ಟು ಟೈಮ್ ಆಯಿತು. ಒಂದು 2 weeks ಆಯಿತು ಅನ್ಸುತ್ತೆ. ಅದು ಒಬ್ಬರು ಕೇಳಿದರು. ಅಲ್ಲಿಂದ ನಾನು ಅದ್ರ ಮೇಲೆ ವರ್ಕ್ ಮಾಡಿ 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 ಪ್ರಾಪರ್ ಒಂದು ಸೆಟಪ್ಪನ್ನು ಅದರಿಂದ ಹಿಂಗೆ ತಂದಾಗ ಸೊ ಆವಾಗ ನಿಮಗೆ ಲೈಕ್ ಪರ್ಫೆಕ್ಟಾಗಿ ಅದು ಅರ್ಥ ಮಾಡಿಸ್ಬೇಕು. ಆ್ಯಂಡ್ ಯಾವ ಸೆಟಪ್ಸ್ಗಳು ಮಾರ್ಕೆಟಲ್ಲಿ ವರ್ಕ್ ಆಗುತ್ತೆ ಅದನ್ನು ಮಾತ್ರ ಇಡಬೇಕು ಅಂತಲೇ. ನನಗೆ ಸುಮ್ಮನೆ ಯಾವುದಾದನ್ನು ಇಟ್ಟು ವ್ಯೂಸು ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟವೂ ಇಲ್ಲ. ಸೊ ದಟ್ಸ್ ವೈ ಓಕೆ, ಅದೊಂದು ಸ್ವಲ್ಪ ಡಿಲೇ ಆಗಿತ್ತು, ಟೈಮ್ ಆಗಿತ್ತು. ಸೊ 2 week ಟೆಸ್ಟ್ ಮಾಡಿ ಎಲ್ಲ ಮಾಡಿ ಇವತ್ತು ಆ ವೀಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಇದೆ. ಸೊ ವಾಲ್ಯೂಮ್ ಪ್ರೊಫೈಲು ತಮ್ಮನೇಲಲ್ಲಿ ನೀವೆಲ್ಲ ನೋಡಿರ್ತೀರ. ಈ ವಾಲ್ಯೂಮ್ ಪ್ರೊಫೈಲ್ ಮೇಲೆ ಇದು ಒಂದು ಯಾವುದೇ ಥರ ನಾವು ಟ್ರೇಡಿಂಗ್ ಸೆಟಪ್ನ ಕ್ರಿಯೇಟ್ ಮಾಡ್ತಾ ಇಲ್ಲ. ಇರುವಂಥ ಟ್ರೇಡಿಂಗ್ ಸೆಟಪ್ಪಿಗೆ ಇದನ್ನು ಇನ್ಕ್ಲೂಡ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಅಕ್ಯುರಸಿ. ಅಂದರೆ ನಮ್ದು ಏನು ಸೆಟಪ್ಸ್ ಇದೆ ಅದ್ರ ಪ್ರಕಾರ ನಾವು ಟ್ರೇಡ್ ಮಾಡ್ತೀವಿ. ಇದೊಂದನ್ನು ಇನ್ಕ್ಲೂಡ್ ಮಾಡಿಕೊಂಡು ಇನ್ನೂ ಕಾನ್ಫಿಡೆನ್ಸಾಗಿ ಟ್ರೇಡ್ ಮಾಡೋದನ್ನು ಹೇಳ್ಕೊಡ್ತೀನಿ ವಿತ್ ಲಾಟ್ ಆಫ್ ಬ್ಯಾಕ್ ಟೆಸ್ಟ್. ಓಕೆ, ಫಸ್ಟ್ ಥಿಂಗು ನೀವು ವಾಲ್ಯೂಮ್ ಪ್ರೊಫೈಲ್ ಅಂತ ಬಂದಾಗ ವಾಲ್ಯೂಮ್ ಅನ್ನೋದನ್ನು ನಾನು ಸಪ್ರೇಟ್ ವೀಡಿಯೋ ಮಾಡಿ ಇಟ್ಟಿದ್ದೀನಿ, ಹೋಗಿ ನೋಡಿ. ವಾಲ್ಯೂಮ್ ಪ್ರೊಫೈಲ್ ಅಂತ ಬಂದಾಗ ನೀವು ಇಲ್ಲಿ ಇಂಡಿಕೇಟರ್ಸಲ್ಲಿ ಹೋಗಿ ವಾಲ್ಯೂಮ್ ಅಂತ ಹಾಕ್ಕೊಂಡ್ರೆ ನಿಮಗೆ ಯು ಕ್ಯಾನ್ ಸಿ ಇಯರ್. ಓಕೆ, ಸೊ ಆ್ಯಂಡ್ ಇದೆಲ್ಲ ನೀವು ನೋಡ್ಬೋದು. ಏನಂತೀವಿ ಲೈಕ್ ವಾಲ್ಯೂಮ್. ಓಕೆ, ಸೊ ಕ್ಲಾರಿಟಿ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಸೆಟ್ಟಿಂಗ್ಸ್ನೆಲ್ಲ ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ಯಾಮ್ರಾ ಒಂದು ಬುಕ್ ಮಾಡಿದ್ದೀನಿ, ಬರುತ್ತೆ. ಒಂದು ಪ್ರಾಪರ್ ಸೆಟಪ್ಪನ್ನು ಮಾಡಿ ಇಟ್ಕೋತೀನಿ. ನನಗದೆಲ್ಲ ಇಂಟ್ರೆಸ್ಟ್ ಇಲ್ಲ ಟು ಬಿ ಫ್ರ್ಯಾಂಕ್. ಓಕೆ, ಸೊ ನೀವು ಹೇಳಿರೋದಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಬಟ್ ನನಗೆ ಆಮೇಲೆ ಅನಿಸ್ತು, ಓಕೆ ಗುರು, ಇವಾಗ ನಾನು ಪ್ರೊಫೆಷ್ನಲ್ಲು. ಸೊ 10K ಆಗಿದೆ ಅಂದಮೇಲೆ ಪ್ರೊಫೆಷ್ನಲ್ ಆಗಿರ್ತೀನಿ. ಸೊ ನೀಟಾಗಿ ಡೆಲಿವರ್ ಮಾಡಬೇಕು ಅಂತ. ಇದು ಏನಿದೆಯಲ್ಲ ಇದು ವಾಲ್ಯೂಮ್ ಬಾರ್. ನಾನು ಯೂಶ್ವಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಲ್ಯೂಮ್ ಅಂದರೆ ಲೈಕ್ ಎಷ್ಟು ಟ್ರೇಡ್ ಆಗ್ತಾಯಿದೆ, ಅಂದರೆ ಎಷ್ಟು ಆ್ಯಕ್ಟಿವ್ ಬೈ ಆ್ಯಂಡ್ ಸೆಲ್ಗಳಾಗ್ತಾ ಇದ್ದಾವೆ ಓಕೆ ಅನ್ನೋದನ್ನು ಈ ವಾಲ್ಯೂಮ್ ಹೇಳುತ್ತೆ. ಬಟ್ ಈ ಒಂದು ವಾಲ್ಯೂಮ್ ಇದೆಯಲ್ಲ ಇದು ಟೈಮ್ ಪೀರಿಯಡ್ ಮೇಲೆ ಹೇಳ್ತಾ ಇದೆ. ಅಂದರೆ ಈ ಕ್ಯಾಂಡಲಲ್ಲಿ ಎಷ್ಟು ವಾಲ್ಯೂಮ್ ಮತ್ತು ಎಷ್ಟು ವಾಲ್ಯೂಮ್ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಅಂದರೆ ಎಷ್ಟು ಬೈ ಆ್ಯಂಡ್ ಸೆಲ್ಗಳಾಗ್ತಾ ಇದ್ದಾವೆ ಅಂತ. ಅಂದರೆ ಇದೇನು ಪ್ಲಾಟ್ ಆಗ್ತಿದೆಯಲ್ಲ ಇಟ್ಸ್ ಬೇಸ್ಡ್ ಆನ್ ದಿ ಟೈಮ್. ಓಕೆ, ಈ ಟೈಮ್ ಪೀರಿಯಡಲ್ಲಿ ನೋಡಿ 21:10 ಇಷ್ಟಾಗಿದೆ, ಇಷ್ಟು ಬೈ ಆ್ಯಂಡ್ ಸೆಲ್ಗಳಾಗಿದೆ. ಇದು ಟೈಮ್ ಪೀರಿಯಡಲ್ಲಿ ಹೇಳ್ತಾ ಇದೆ. ಬಟ್ ಇದು ಟೈಮ್ ಪೀರಿಯಡಲ್ಲಿ ಹೇಳಬೇಕಾದ್ರೆ ನಮಗೆ ವಿ ಕ್ಯಾನ್ ಫೈಂಡ್ ಔಟ್, ಅಂದರೆ ಲೈಕ್ ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ಸ್ಗಳಾಗ್ತಿದೀವ ಏನಾಗ್ತಾ ಇದೆ ಅಂತ ಇದನ್ನು ನೋಡಿ ಹೇಳ್ಬೋದು. ಬಟ್ ಯಾವಾಗ ನಾವು ವಾಲ್ಯೂಮ್ಗಳನ್ನ ಪ್ರೈಸ್ ರೇಂಜಲ್ಲಿ ಕಂಡುಹಿಡಿತೀವಲ್ಲ ಆವಾಗ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಲೆಟ್ಸೇ ಇವಾಗ ಈ ಪ್ರೈಸ್ ರೇಂಜಲ್ಲಿ ಎಷ್ಟು ವಾಲ್ಯೂಮ್ ಇದೆ, ಅಂದರೆ ಎಷ್ಟು ಬೈ ಆ್ಯಂಡ್ ಸೆಲ್ಗಳಾಗ್ತಾ ಇದ್ದಾವೆ, ಅಗ್ರೆಸಿವ್ ಆಗಿ ಈ ಪ್ರೈಸ್ ರೇಂಜಲ್ಲಿ ಆಗ್ತಾ ಇದ್ದಾವ ಇಲ್ವಾ, ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ವಿ ಯೂಸ್ ವಾಲ್ಯೂಮ್ ಪ್ರೊಫೈಲ್. ಓಕೆ, ಪ್ರೈಸ್ ರೇಂಜಲ್ಲಿ ಫೈಂಡ್ ಔಟ್ ಮಾಡೋ ವಾಲ್ಯೂಮೇ ಬೇರೆ ಆ್ಯಂಡ್ ಟೈಮ್ ಬೀಯಿಂಗಲ್ಲಿ ಅಂದರೆ ಟೈಮ್ ಬೇಸ್ಡ್ ಫೈಂಡ್ ಔಟ್ ಮಾಡೋ ವಾಲ್ಯೂಮೇ ಬೇರೆ. ಬಟ್ ನಾವಿವಾಗ ವಾಲ್ಯೂಮ್ ಪ್ರೊಫೈಲ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಆ ವಾಲ್ಯೂಮ್ ಪ್ರೊಫೈಲಿಂದ ವಿ ಕ್ಯಾನ್ ಫೈಂಡ್ ಔಟ್ ಯಾವ ಪ್ರೈಸ್ ರೇಂಜಲ್ಲಿ ಎಷ್ಟು ಆಕ್ಟಿವ್ ಆಗಿದೆ ಮಾರ್ಕೆಟು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಅದಕ್ಕೆ ಇಂಡಿಕೇಟರ್ ಇದೆ ಇಲ್ಲಿ ನೀವು ನೋಡ್ಬೋದು. ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಅಂತ ಇದೆಯಲ್ಲ, ಇದನ್ನು ನಾವು ಪ್ಲಾಟ್ ಮಾಡಿದ್ರೆ ಇಲ್ಲಿ ಏನು ಬಾರ್ಸ್ ಕಾಣ್ತಾ ಇದ್ದಾವಲ್ಲ ಇದು ಲೈಕ್ ಹಾರಿಜಾಂಟಲ್ ಅಲ್ಲಿ ಇದೆಯಲ್ಲ, ಅದೇ ಈ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲು ವರ್ಟಿಕಲ್ ಆಗಿ ಬರುತ್ತೆ. ಓಕೆ, ಈ ಥರ ವರ್ಟಿಕಲ್ ಆಗಿ ಬರುತ್ತೆ. ಈ ವರ್ಟಿಕಲ್ಲಲ್ಲಿ ಒಂದು ಹೈ ವಾಲ್ಯೂಮ್ ರೇಂಜ್
ನೋಡ್ ಅಂತ ಇರುತ್ತೆ, ಇನ್ನೊಂದು ಲೋ ವಾಲ್ಯೂಮ್ ರೇಂಜ್ ನೋಡ್ ಅಂತ ಇರುತ್ತೆ, ಇನ್ನೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಇರುತ್ತೆ. ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆಯಲ್ಲ, ಇಲ್ಲೇನೇನೆ ಮ್ಯಾಕ್ಸಿಮಮ್ ಆಫ್ ದ ವಾಲ್ಯೂಮ್ ಇರೋದು. ಈ ಪ್ರೈಸ್ ರೇಂಜಲ್ಲಿ ಯಾವ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಲ್ಲಿ ಬರುತ್ತಲ್ಲ ಆ ಪ್ರೈಸ್ ರೇಂಜಲ್ಲೇ ಹೈ ವಾಲ್ಯೂಮ್ ಇರೋದು. ಆ್ಯಂಡ್ ಈ ಪ್ರೈಸ್ ರೇಂಜ್ ಏನಿದೆಯಲ್ಲ, ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಮ್ಯಾಗ್ನೆಟ್. ಓಕೆ, ವೆನ್ ಎವರ್ ಮಾರ್ಕೆಟ್ ಇಲ್ಲಿಗೆ ಬಂತು ಅಂದರೆ ಇಟ್ ಮೇ ರಿವರ್ಸು ಆಗ್ಬೋದು, ಆರ್ ಬ್ರೇಕ್ಔಟ್ ಮಾಡಿ ರೀಟೆಸ್ಟ್ ಮಾಡಿ ಮೇಲೂ ಹೋಗ್ಬೋದು. ಓಕೆ, ನೀವು ಏನನ್ನ ಮಾರ್ಕ್ ಮಾಡಿರ್ತೀರಲ್ಲ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್, ಇಫ್ ಇಟ್ ಈಸ್ ಮರ್ಜಿಂಗ್ ವಿತ್ ದಿಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಮಾರ್ಕ್ ಮಾಡಿರುವಂಥ ಲೆವೆಲ್ಲು ತುಂಬ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಓಕೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲಿರುತ್ತೆ, ನೀವು ಮಾರ್ಕ್ ಮಾಡೋ ರೆಸಿಸ್ಟೆನ್ಸು ಮತ್ತು ಸಪೋರ್ಟ್ ಇಲ್ಲೆಲ್ಲರೂ ಇತ್ತು ಅಂದರೆ ಅವಾಗ ನೀವು ಯೋಚನೆ ಮಾಡಬೇಕು. ಓಕೆ, ಇಷ್ಟು ದೂರ ಇರುವಂಥ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟಿಗೂ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿರುವಂಥ ನಿಯರ್ ಇರುವಂಥ ರೆಸಿಸ್ಟೆನ್ಸ್ ಸಪೋರ್ಟನ್ನು ನೀವು ಹುಡ್ಕೋದಕ್ಕೆ ನೋಡಬೇಕು. ಓಕೆ, ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ ಬ್ಯಾಕ್ ಟೆಸ್ಟ್ ಮಾಡ್ತಾ. ಆ್ಯಂಡ್ ಇನ್ನೊಂದಿಲ್ಲ ಅರ್ಥ ಮಾಡ್ಕೊಳ್ಳಿ, ಈ ಲೋ ವಾಲ್ಯೂಮ್ ನೋಡ್ ಅಂತ ಇದೆಯಲ್ಲ, ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಲೋ ವಾಲ್ಯೂಮ್ ನೋಡ್ ಹತ್ರ ಬಂದರೆ ದೇರ್ ಮೇ ಬಿ ಎ ಚಾನ್ಸ್ ಫಾಸ್ಟಾಗಿ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಈ ಹೈ ವಾಲ್ಯೂಮ್ ನೋಡ್ ಹತ್ರ ಏನಾದ್ರು ಮಾರ್ಕೆಟ್ ಬಂದರೆ ಈ ಹೈ ವಾಲ್ಯೂಮ್ ನೋಡು ಇಲ್ಲಿ ಆ್ಯಕ್ಟ್ ಆಸ್ ಎ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟು ಅದು ಕೂಡ ಆ್ಯಕ್ಟ್ ಆಗುತ್ತೆ. ದೇರ್ ಮೇ ಬಿ ಚಾನ್ಸ್ ಹಿಂಗೆ ಟಚ್ ಮಾಡಿಬಿಟ್ಟು ಟಕ್ ಅಂತ ಬೀಳಬಹುದು. ಓಕೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟು ಅಷ್ಟೇ, ಇದು ಅಷ್ಟೇ. ಬಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವಿಲ್ ಆ್ಯಕ್ಟ್ ಆಸ್ ಎ ಮ್ಯಾಗ್ನೆಟ್. ಪ್ರೈಸ್ ಯಾವಾಗಲೂ ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರುತ್ತೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹತ್ರನೇ ಹೋಗಿ ಬರೋ ಥರ ನೋಡ್ತಾ ಇರುತ್ತೆ. ಓಕೆ, ನಮಗಿಲ್ಲಿ ಬೇಕಾಗಿರೋದು ಮೇನ್ ಥಿಂಗ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು, ದೆನ್ ಹೈ ವಾಲ್ಯೂಮ್ ನೋಡು. ಓಕೆ, ಲೋ ವಾಲ್ಯೂಮ್ ನೋಡಲು ದೇರ್ ಮೇ ಬಿ ಚಾನ್ಸ್, ಅದನ್ನು ಕೂಡ ಹೇಳ್ತೀನಲ್ಲ, ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಥರ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಆರ್ ಎಲ್ಸ್ ಫ್ರೀಯಾಗಿ ಫ್ಲೋ ಆಗ್ಬಿಡುತ್ತೆ. ಅಲ್ಲಿಗೆ ಬಂತು ಅಂದರೆ ದೆನ್ ಅಲ್ಲಿಂದ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಈಸಿಯಾಗಿ ಬಿದ್ದುಬಿಡುತ್ತೆ, ಆರ್ ಅಲ್ಲಿಂದ ಬ್ರೇಕ್ ಮಾಡ್ಕೊಂಡು ಕೆಳಗಡೆಯಿಂದ ಮೇಲೆ ಈಸಿಯಾಗಿ ಮೇಲೆ ಹೋಗುತ್ತೆ. ಈ ಥರ ಎಲ್ಲ ಸಿನಾರಿಯೋಸ್ ಇರುತ್ತೆ. ಬಟ್ ವಿ ಆರ್ ಯೂಸಿಂಗ್ ದಿಸ್ ಫಾರ್ ನಮ್ಮ ಸೆಟಪ್ಸ್ಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಅದನ್ನೆಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಲಾಟ್ ಆಫ್ ಸೆಟಪ್ಸ್ಗಳಿದ್ದಾವೆ. ಓಕೆ, ಈ ಒಂದು ವಾಲ್ಯೂಮ್ ಪ್ರೊಫೈಲನ್ನು ಇಟ್ಕೊಂಡೆ ನಾನು ಅದರಲ್ಲಿ 3 ಸೆಟಪ್ಪನ್ನು ತಂದಿದ್ದೀನಿ. ಓಕೆ, ಆ 3 ಸೆಟಪ್ಪನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬ್ಯಾಕ್ ಟೆಸ್ಟ್ ಮಾಡ್ತೀನಿ, ಆ್ಯಂಡ್ ಬಿಹೈಂಡ್ ದ ಸೀನ್ ಹೇಗೆಲ್ಲ ವರ್ಕ್ ಆಗ್ತಾ ಇದೆ ಎಲ್ಲನೂ ಎಂಡ್ ಟು ಎಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಹೋಪ್ ನಾನು ಇವಾಗ ಈ ವಾಲ್ಯೂಮ್ನ ತೆಗಿತೀನಿ. ಓಕೆ, ರಿಮೂವ್ ಮಾಡ್ತೀನಿ. ಓಕೆನಾ, ಸೊ ರಿಮೂವ್ ಮಾಡ್ತೀನಿ, ಎಲ್ಲ ಡ್ರಾಯಿಂಗ್ಸ್ನು ರಿಮೂವ್ ಮಾಡ್ತೀನಿ. ಹೋಪ್ ನಿಮಗೆ ಗೊತ್ತಾಯಿತು ಅನ್ಕೋತೀನಿ. ಪ್ರೈಸನ್ನು ಮ್ಯಾನಿಪುಲೇಟ್ ಮಾಡ್ಬೋದು, ವಾಲ್ಯೂಮ್ನ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ದಟ್ಸ್ ವೇರ್ ಇವಾಗ ಎಲ್ಲರೂ ಹೇಳ್ತಾರೆ ಬಿಗ್ ಪ್ಲೇಯರ್ಸು, ಆ ಪ್ಲೇಯರ್ಸ್ ಈ ಪ್ಲೇಯರ್ಸು ಅಂತ. ಬಿಗ್ ಪ್ಲೇಯರ್ಸ್ಗಳು ಎಲ್ಲನೂ ಕೂಡ ಈ ಬೆಟ್ ಮಾಡ್ತಾರಲ್ಲ, ಆ ಬೆಟ್ ಮಾಡೋ ರೇಂಜೇ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು. ಈ ಒಂದು ರೇಂಜಲ್ಲೇನೇ ಜಾಸ್ತಿ ಆರ್ಡರ್ಸ್ಗಳಿರುತ್ತೆ, ಅದಕ್ಕೆ ಇದನ್ನು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅನ್ನೋದು. ಓಕೆ, ದಟ್ಸ್ ವೈ ಅದು ವರ್ಕ್ ಆಸ್ ಎ ಮ್ಯಾಗ್ನೆಟ್ ಥರ ವರ್ಕ್ ಆಗೋದು. ಓಕೆ, ಸೊ ನೀವು ಮಾರ್ಕ್ ಮಾಡುವಂಥ ರೆಸಿಸ್ಟೆನ್ಸ್ ಸಪೋರ್ಟ್ ಲೈನ್ಗಳು ಇದೇ ಥರ ಸಾವಿರಾರು ಜನ ಲೈನ್ ಮಾರ್ಕ್ ಮಾಡ್ತಾ ಇರ್ತಾರೆ, ಕರೆಕ್ಟಾ? ಬಟ್ ವೈ ಎವ್ರಿ ಒನ್ ಅಂದರೆ ಇವಾಗ ನಾನು ದುಡ್ಡು ಮಾಡಬೇಕು ಅಂದರೆ ನಿಮ್ಮ ಹತ್ರ ಯಾರ ಹತ್ರನಾದ್ರು ನಾನು ಕಿತ್ಕೊಂಡ್ರೆ ಮಾತ್ರ ನನ್ನ ಕೈಯಲ್ಲಿ ದುಡ್ಡು ಮಾಡೋಕ್ಕಾಗೋದು. ಇಫ್ ಐ ಆಮ್ ಮೇಕಿಂಗ್ ಪ್ರಾಫಿಟ್, ಯಾರೋ ಒಬ್ಬ ಲಾಸ್ ಮಾಡ್ಕೋತಾ ಇರ್ತಾನೆ. ಓಕೆ, ಅವನು ನಂತರನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನಾನು ಅವನ ಹತ್ರ ದುಡ್ಡು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ದಟ್ಸ್ ವೇರ್ ಇವೆಲ್ಲನೂ ಕೂಡ ಮಾರ್ಕೆಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಆವಾಗ ನಾವು ನೆಕ್ಸ್ಟ್ ಲೆವೆಲ್ ಇರ್ಬೋದು. ಅವಾಗ ಹೇಳ್ಬೋದು, ಬ್ರೋ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿಬಿಟ್ರೆ ಎಲ್ಲರೂ ಕಿತ್ಕೊಳ್ಳೋಕೆ ಶುರು ಮಾಡಿದ್ರೆ ಲೈಕ್ ಅವ್ರುಗಳನ್ನು ಇದನ್ನೇ ನೋಡ್ತಾ ಇದ್ರೆ ಏನು ಬರೋ ಅಂತ. ಸೊ ಇಲ್ಲಿ ಟ್ರೇಡ್ ಮಾಡ್ತಾ ಇರೋದು ಬಿಲಿಯನ್ಸ್ ಆಫ್ ಪೀಪಲ್. ಓಕೆನಾ, ಸೊ ನಾನು ಏನೇ ಸೆಟಪ್ ಇದ್ದರೂ ಕೂಡ ನಿಮ್ಮ ಸೈಕಾಲಜಿ ಬಿಡ್ತಾ ಇರೋದಿಲ್ಲ ಪ್ರಾಫಿಟ್ ಮಾಡೋದಕ್ಕೆ. ಅಲ್ಲಿ ನೀವು ಲೂಸ್ ಮಾಡ್ಕೋತಾ ಇರ್ತೀರ ದುಡ್ಡನ್ನ, ಇನ್ನೊಬ್ಬ ಸ್ಟ್ರಾಂಗ್ ಸೈಕಾಲಜಿ ಇಟ್ಟಿರೋನು ಪ್ರಾಫಿಟ್ ಮಾಡ್ತಾ ಇರ್ತಾನೆ, ಅಷ್ಟೇನೆ. ಓಕೆ, ಸೊ ಇವಾಗ ಎಂಡ್ ಟು ಎಂಡ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಗೋ ಫ್ರಮ್ ಡಿಸೆಂಬರ್ 1 ಹೋಗೋಣ. ಓಕೆ, ಡಿಸೆಂಬರ್ 1 ಬ್ಯಾಕ್ ಟೆಸ್ಟ್ ಮಾಡ್ಕೊಂಬರೋಣ. ಓಕೆ, ಇನ್ನೊಂದೇನು ಅಂದರೆ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ. ಓಕೆ, ಸೆಟ್ಟಿಂಗ್ಸಿಗೆ ಹೋದಾಗ ಇಲ್ಲಿ ಸೆಷನ್ ಬ್ರೇಕ್ಸ್ ಅಂತ ಇದೆ, ಇದನ್ನು ಆನ್ ಮಾಡ್ಕೊಳ್ಳಿ ಸೊ ದಟ್ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಲೈಕ್ ಇವಾಗ ಜಸ್ಟ್ ನಾನು ಒಂದು 2 ಸೆಟಪ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಎಂಡ್ ಟು ಎಂಡು. ಕಂಪ್ಲೀಟಾಗಿ ನೋಡಿ, ನಮ್ಮ ಸೆಟಪ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಸೊ ಏನು ಮಾಡ್ತೀನಿ ಅಂದರೆ ಇವಾಗ ನೋಡಿ, ನಂಗೆ ಡಿಸೆಂಬರ್ 1 ಏನಾಗಿದೆ ಅಂತ ಗೊತ್ತಿಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಐ ವಿಲ್ ಗೋ ವಿತ್ ವೀಕ್ಲಿ ಟೈಮ್ ಫ್ರೇಮಿಗೆ ಹೋಗ್ತೀನಿ. ಓಕೆನಾ, ವೀಕ್ಲಿ ಟೈಮ್ ಫ್ರೇಮ್ ಎಲ್ಲಿದೆ, 1 ಮಂತ್ 1 ವೀಕಿಗೆ. ಓಕೆ, ಈ 1 ವೀಕಲ್ಲಿ ಅಂದರೆ 1 ವೀಕ್ ಟೈಮ್ ಫ್ರೇಮಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ. ಓಕೆ, ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ಗೆ ನಾನು ಒಂದು ರೆಕ್ಟ್ಯಾಂಗುಲರ್ ಬಾಕ್ಸ್ ಹಾಕೊತೀನಿ. ಓಕೆನಾ ಎಲ್ಲಪ್ಪ, ಈ ಒಂದು ವೀಕ್ಲಿ ಟೈಮ್ ಫ್ರೇಮ್ ಕ್ಯಾಂಡಲ್ ಇದೆಯಲ್ಲ, ಇದಕ್ಕೆ ನಾನು ಒಂದು ರೆಕ್ಟ್ಯಾಂಗುಲರ್ ಬಾಕ್ಸ್ ಹಾಕೋತೀನಿ. ಓಕೆ,
ಓಕೆನಾ. ಸೊ ಇದನ್ನು ಎಕ್ಸಾಕ್ಟಾಗಿ ಮಾರ್ಕ್ ಮಾಡೋದಕ್ಕೆ ನೋಡ್ತೀನಿ. ಓಕೆ, ಮಾರ್ಕ್ ಮಾಡ್ಕೊಂಡಿದ್ದೀನಿ ರೆಕ್ಟ್ಯಾಂಗುಲರ್ ಲೈನ್ನ. ಓಕೆ, ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಐ ವಿಲ್ ಗೋ ಫಾರ್ 4 ಅವರಿಗೆ ಹೋಗ್ತೀನಿ. ಓಕೆ, ಅಬ್ಸರ್ವ್ ಮಾಡಿ ಎಲ್ಲನೂ ಕೂಡ 4 ಅವರಲ್ಲಿ ನೋಡ್ಬೋದು. ಓಕೆ, ಸೊ ಇದು ಒಂದೇ ಒಂದು ನಿಮಿಷ, ನಮಗೆ ಕರೆಕ್ಟ್ ಎಕ್ಸಾಕ್ಟ್ಲಿ ಬೇಕದು. ಓಕೆ, ಫುಲ್ಲು ರೇಂಜ್ ಬೇಕು, ಯಾಕಂದರೆ ಅಡ್ಜಸ್ಟ್ ಮಾಡೋದಕ್ಕಾಗೋದಿಲ್ಲ. ಓಕೆ, 4 ಅವರ್ಸ್, 1 ವೀಕ್. ಓಕೆ, ಸೊ ಇಲ್ಲೊಂದು ಲೈನ್ ಹಾಕೊಂಡ್ಬಿಡ್ತೀನಿ, ಎಲ್ಲಿಂದ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಎಂಡ್ ಆಗಿದೆ ಅನ್ನೋದಕ್ಕೆ. ಓಕೆ ಓಕೆ ಪರ್ಫೆಕ್ಟ್. ಓಕೆ ಪರ್ಫೆಕ್ಟ್. ಸೊ ಐ ವಿಲ್ ಗೋ ವಿತ್ 4 ಅವರ್ಸ್. 4 ಅವರ್ಸಲ್ಲಿ ಹೋಗ್ತೀನಿ. ನೋಡ್ಬೋದು ಮಾರ್ಕೆಟು ಇಲ್ಲಿಂದ ಇಲ್ಲಿ ತನಕ ಇದೆ, ಕರೆಕ್ಟಾ? ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಫಿಕ್ಸ್ಡ್ ರೇಂಜನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ರೇಂಜ್, ಈ ಬಾಕ್ಸ್ ಏನಿದೆಯಲ್ಲ ಇದು ಒಂದು ರೇಂಜ್ ನಮ್ಮದು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸಿಂಪಲ್ ನೋಡಿ, ಎಲ್ಲಪ್ಪ ಅದು ಫಿಕ್ಸ್ಡ್ ರೇಂಜ್. ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ನ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿಂದ ಶುರು ಆಗಿರೋದು. ಓಕೆ, ಇಲ್ಲಿಂದ ವಿಕ್ಕಿಂದ ಶುರು ಆಗಿರೋದು. ಸೊ ಈ ವಿಕ್ಕಿಂದ ಇಲ್ಲಿಗೆ ನಾನು ಕನೆಕ್ಟ್ ಮಾಡ್ತೀನಿ. ಓಕೆನಾ? ಕನೆಕ್ಟ್ ಮಾಡಿದ್ನಾ? ಇಲ್ಲಿ ನೋಡಿ ಇದೇನಿದೆಯಲ್ಲ ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಸೊ ಇದ್ರ ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡ್ತೀನಿ, ಚೇಂಜ್ ಮಾಡ್ಕೊಳ್ಳೋಣ ಲೈಕ್ ಲೈನ್ಸ್ಗಳನ್ನ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವೈಟಲ್ಲಿ ಇದೆಯಲ್ಲ ಇದನ್ನು ನಾನು ಹೈಲೈಟ್ ಮಾಡ್ತೀನಿ, ರೆಡ್ ಮಾಡ್ತೀನಿ. ಓಕೆ, ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ತೀನಿ ಲೈನ್ನ. ಈ ವ್ಯಾಲ್ಯೂ ಏರಿಯಾ ಲೋ. ಓಕೆ, ಇದು ಬ್ಲೂವಲ್ಲಿ ಇರಲಿ. ಓಕೆ, ಇದು ಬ್ಲೂವಲ್ಲಿ ಇರಲಿ. ಓಕೆನಾ? ಅದು ಬಿಟ್ಟರೆ ಬೇರೆ ಏನು ನಮಗೆ ಬೇಕಾಗಿಲ್ಲ. ವಿಡ್ತು ಇವೆಲ್ಲ ಪ್ಲೇಸ್ಮೆಂಟ್ ಇವೆಲ್ಲ ಇನ್ಪುಟ್ಸು ಇವೆಲ್ಲ ಏನು ಬೇಕಾಗಿಲ್ಲ ನಮಗೆ. ಸೊ ಇವೆಲ್ಲ ಹೀಗೆ ಇರಲಿ. ಓಕೆ, ಸಿ ಹಿಯರ್ ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಅಂದರೆ ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟು ಇಲ್ಲಿ ಬಂದು ಟಚ್ ಮಾಡಿ, ನಾನು ಹೇಳಿದ್ನಲ್ಲ ಈ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮ್ಯಾಗ್ನೆಟ್ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಅಬ್ಸರ್ವ್ ಮಾಡಿ, ನಾನು ಇವಾಗ ಏನಾದ್ರು ಇಲ್ಲಿ ಫಿಬ್ ಹಾಕ್ಕೊಂಡೆ ಅಂತ ಅಂದ್ಕೊಳ್ಳೋಣ. ಓಕೆ, ಈ ಒಂದು ಸ್ವಿಂಗಿಂದ ಫಿಬ್ ಹಾಕ್ಕೊಂಡೆ ಅಂದ್ಕೊಳ್ಳೋಣ. ಯು ಕ್ಯಾನ್ ಅಬ್ಸರ್ವ್ 0.5 ಝೋನು ಅಲ್ಲೇ ಇದೆ, ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹತ್ರನೇ ಇದೆ. ಓಕೆ, ಸೊ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ದೆನ್ ಹೈ ವಾಲ್ಯೂಮ್ ನೋಡ್. ಓಕೆ, ದೆನ್ ಲೋ ವಾಲ್ಯೂಮ್ ನೋಡ್, ವಾಲ್ಯೂಮ್ ನೋಡ್. ಸೊ ವ್ಯಾಲ್ಯೂ ಅಂತಿದ್ದೀನಿ. ಹೈ ವಾಲ್ಯೂಮ್ ನೋಡ್, ಲೋ ವಾಲ್ಯೂಮ್ ನೋಡ್ ಆ್ಯಂಡ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಸೊ ಇವಾಗ ನನ್ನ ಅಬ್ಸರ್ವೇಷನ್ ಏನು ಅಂದರೆ ಈ ಒಂದು ಹೈ ವಾಲ್ಯೂಮ್ ನೋಡನ್ನು ಆಲ್ರೆಡಿ ಬ್ರೇಕ್ ಮಾಡಿದೆ ಮಾರ್ಕೆಟ್. ಸೊ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಅಂತ ನಾನು ಅವಾಗಲೇ ಹೇಳಿದ್ದೆ. ದೇರ್ ಮೇ ಬಿ ಚಾನ್ಸ್ ಇದು ಸಪೋರ್ಟ್ ಆಗಿನೂ ಆ್ಯಕ್ಟ್ ಮಾಡ್ಬೋದು, ಯಾಕಂದರೆ ಇಲ್ಲಿಂದ ಬಂದು ರೀಟೆಸ್ಟ್ ಮಾಡಿ ಹೋಗ್ಬೋದು. ಆರ್ ಎಲ್ಸ್ ಇದನ್ನು ಬಂದು ದೆನ್ ಫೇಲ್ ಮಾಡಿ ಕೆಳಗಡೆ ಬಿದ್ದು ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನಿಂದ ಸಪೋರ್ಟ್ ತೊಗೊಂಡು ಹೋಗ್ಬೋದು. ದೆನ್ ಅಷ್ಟೇ, ಇನ್ನೇನು ಆಗೋದಿಲ್ಲ. ಓಕೆ, ಸೊ ನಾನಿವಾಗ ಈ ಡ್ರಾಯಿಂಗ್ಗಳನ್ನ ರಿಮೂವ್ ಮಾಡ್ತೀನಿ. ಓಕೆ, ಸೊ ರಿಮೂವ್ ಮಾಡಿದೆ. ಓಕೆ, ರಿಮೂವ್ ಮಾಡಿದೆ. ಓಕೆ, ಸೊ ನಮಗೆ ಈ ವಾಲ್ಯೂಮ್ದು ಒಂದು ಇರಲಿ. ಸೊ ಇವಾಗ ನಮ್ಮ ಸೆಟಪ್ ಪ್ರಕಾರ 5 ಮಿನಿಟ್ಸಿಗೆ ಹೋಗೋಣ. ಓಕೆ, ಸೊ ಲೆಟ್ಸ್ ಫೈಂಡ್ ಔಟ್ ಇನ್ 5 ಮಿನಿಟ್ಸ್. ಓಕೆ, ಸೊ 5 ಮಿನಿಟ್ಸಲ್ಲಿ ನೋಡಿ, ಸಿಂಪಲ್ಲ. ಸೊ ಇವಾಗ ಸಿಂಪಲ್ ನಾನೇನು ಮಾಡ್ತೀನಿ ಅಂದರೆ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡಿದೆ. ನಮ್ದು ಇವಾಗ ಏನು ಸೆಟಪ್ ಇದೆ, ಗೇಮ್ ಚೇಂಜರ್ 1 ಆರ್ ಗೇಮ್ ಚೇಂಜರ್ 2 ಎಲ್ಲನೂ ನೋಡೋಣ. ಓಕೆ, ಇಲ್ಲಿ ನೋಡ್ಬೋದು ಮಾರ್ಕೆಟು ಈ ಸ್ವಿಂಗ್ ಹೈನ ಬ್ರೇಕ್ ಮಾಡಿದೆ. ಓಕೆ, ಸೊ ಫಸ್ಟ್ ಥಿಂಗ್ ಏನು ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ ಗೇಮ್ ಚೇಂಜರ್ 1 ಪ್ರಕಾರ. ಇದು ಬಿಡಿ, ಮಾರ್ನಿಂಗ್ 3:30 ಇವೆಲ್ಲ ಲೆಕ್ಕ ಇರೋದಿಲ್ಲ. ಮಾರ್ನಿಂಗ್ 3:30 ಎಲ್ಲ ನಾವು ಯಾರು ನೋಡ್ತೀವಲ್ಲ, ಸೊ ಬಿಟ್ಬಿಡೋಣ. ಲೆಟ್ಸ್ ವೇಟ್. ಇವಾಗ ನಾನು ಕ್ಯಾಮ್ರೆಲ್ಲ ಹಾಕೋತೀನಿ. ಓಕೆ, ಇಲ್ಲಿ ನೋಡಿ ನಮ್ಮ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹತ್ರ S3 ಇದೆ. ನಮ್ಮ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹತ್ರ ಏನಿದೆ? S3 ಇದೆ. ಅರ್ಥ ಮಾಡ್ಕೊಳ್ಳಿ. ಅಂದರೆ S3 EMA ಬ್ರೇಕ್ಔಟ್ ಟ್ರೇಡ್ ಏನಾದ್ರು ನಮಗೆ ಸಿಕ್ತು ಅಂದರೆ ಶಾರ್ ಇರುತ್ತೆ ಅಂತ ಅರ್ಥ. ಓಕೆ, ಲೆಟ್ಸ್ ವೇಟ್. ಓಕೆ, ಯಾವುದೂ ಇದು ಮಾಡೋದು ಬೇಡ. ಇದು ಹೈ ಪಾಯಿಂಟ್ ಅಂದರೆ ಹೈ ವಾಲ್ಯೂಮ್ ನೋಡ್ ಆಗಿರೋದ್ರಿಂದ ಅದನ್ನು ನೋಡೋಣ. ಈ ಹೈ ವಾಲ್ಯೂಮ್ ನೋಡಲ್ಲಿ ನೋಡಿ R1 ಇದೆ. ಸೊ R1 EMA ಬ್ರೇಕ್ಔಟ್ ನಮಗೆ ತುಂಬ ಸ್ಟ್ರಾಂಗ್ ಇರುತ್ತೆ, ಸಿಂಪಲ್. ಆ್ಯಂಡ್ S3 EMA ಬ್ರೇಕ್ಔಟ್ ತುಂಬ ಸ್ಟ್ರಾಂಗ್ ಇರುತ್ತೆ, ಯಾಕಂದರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲೇ ಇರೋದ್ರಿಂದ. ಓಕೆ, ಸೊ ಲೆಟ್ಸ್ ವೇಟ್. ಓಕೆ, ನೋಡೋಣ, ಸಿಂಪಲ್. ಓಕೆ, ಬ್ಯಾಕ್ ಟೆಸ್ಟ್ ಮಾಡೋಣ.
ಓಕೆ ನಾನು ಇವಾಗ EMAನ ಹಾಕೋತೀನಿ. ಓಕೆ ಸೊ 20 EMA ನೆನ್ನೆ ಮಿಸ್ಟೇಕ್ ಆಗಿದ್ದೇನೆ, ಇದನ್ನು 15 ಹಾಕೊಂಡ್ಬಿಟ್ಟಿದೆ. ಓಕೆ ಸೊ 20 EMA ಹಾಕೋತೀನಿ. ಓಕೆ 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 ಇವೆಲ್ಲನೂ ನೋಡಿ 6:30 ನೀವೇನೇ ಪ್ಲ್ಯಾನ್ ಮಾಡ್ತೀನಿ ಅಂದರೂ ಬೆಳಿಗ್ಗೆ 6:30ಇಂದ. ಓಕೆ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ ಸೊ ನೀವೆಲ್ಲ ಕೂತ್ಕೊಂಡ್ಬಿಟ್ಟು 3:30 ಇವೆಲ್ಲ 3:30 ಓಕೆ ನೋ ಏನಂತೀವಿ ಇದಲ್ಲ. ಓಕೆ ನಾನು ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ. ಓಕೆ ಶಿಟ್ ವಿ ಮಿಸ್ಡ್ ಇಯರ್. ಓಕೆ ನಾನು ಹೇಳಿದ್ನಲ್ಲ ಲೈಕ್ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ರೆಸಿಸ್ಟೆನ್ಸ್ ಆರ್ ಸಪೋರ್ಟ್ ಅಂತ. ನಾನು ಅಲ್ಲಿ EMA ಬ್ರೇಕ್ಔಟಿಗೆ ಕಾಯ್ತಾ ಇದ್ದೆ ಸೆಲ್ ಸೈಡ್ಗೆ, ಬಟ್ ಇಟ್ಸ್ ಓಕೆ. ಸೊ ನಾನು ಇದು ಒಂದು ಸೆಟಪ್ನ ತೋರಿಸ್ತಾ ಇರೋದು ನಾನು. ಓಕೆ ಸೊ ನಿಮಗೆ ಈ ಲೈನ್ನ ಅಬ್ಸರ್ವ್ ಮಾಡಿದ್ರ ಈ ಲೈನಲ್ಲಿ ನೋಡಿ ಎಷ್ಟು ಸಲ ನಿಮಗೆ ಸ್ಕ್ಯಾಲ್ಪಾರು ಮಾಡಿ ಏನಾರು ಮಾಡಿ 1:1 ಎಷ್ಟು ಸಲ ಸಿಕ್ಕಿರ್ಬೋದು. ಓಕೆ ನಾನು ಅದನ್ನು ಫೋಕಸ್ ಮಾಡ್ತಾ ಇಲ್ಲ, ನಾನು ಫೋಕಸ್ ಮಾಡ್ತಾ ಇರೋದು ಇದನ್ನು. ಓಕೆ ಹೌ ಇಟ್ ವಿಲ್ ಅಂದರೆ ರಿಯಾಕ್ಟ್ ಹಿಯರ್ ಅನ್ನೋದನ್ನ ನೋಡೋಣ. ಅಬ್ಸರ್ವ್ ಮಾಡಿ ಏನಕ್ಕೆ ಇಲ್ಲೇ ವಿಕ್ ಬಂತು. ಅಬ್ಸರ್ವ್ ಮಾಡಿ. ಓಕೆ ಯು ಕ್ಯಾನ್ ಸಿ ಹಿಯರ್. ಓಕೆ ಇಲ್ಲಿ ಟಚ್ ಆಗಿ ಹೋಯ್ತು, ಬಟ್ EMA ಇಲ್ಲಿ ಬ್ರೇಕ್ ಆಗಿದೆ. ಓಕೆ ಸೊ ಇಲ್ಲಿ ತೊಗೊಂಡ್ರೆ ನಾವು ಏನಾಗುತ್ತೆ, ಅಲ್ಲಿ ತುಂಬ ದೊಡ್ಡ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಏನು ಮಾಡ್ತೀವಿ, ವಿ ವಿಲ್ ವೆಯ್ಟ್ ಆಫ್ ಅಂದರೆ ಇದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಬಿಗ್ಗರ್ ಲಾಟ್ಸಲ್ಲಿ ಹೇಗೆ ಹೋಗೋದು ಏನು ಅಂತ. ಓಕೆ 0.5ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ ಸೊ 0.5 0.618 ಇಲ್ಲಿದೆಯಲ್ಲ, ಇಲ್ಲಿದೆ ನೋಡಿ 0.5 0.618. ಓಕೆ ಆಫಿಗೆ ಬಂತು. ಓಕೆ ಈ ಝೋನ್ ಹತ್ರ ಬಂತು. ಇವಾಗ ಲೆಟ್ಸ್ ವೆಯ್ಟ್. ಓಕೆ ಏನು ಮಾಡೋಣ ಅಂದರೆ ಎಷ್ಟು EMAಗೆ ವೆಯ್ಟ್ ಮಾಡೋಣ. ಓಕೆ ಈ ಥರ ನಿಮಗೆ ಎಂಟರ್ ಆದರೆ ನಿಮ್ಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಓಕೆ ಆ ಥರ ನಾನು ಯೂಶಲಿ ಎಂಟರ್ ಆಗ್ತೀನಿ. ಓಕೆ ಇವಾಗ ಆಗುವಂಥ ಬ್ರೇಕ್ಔಟು. ಇಲ್ಲಿ S3 EMA ಬ್ರೇಕ್ಔಟ್, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬ್ರೇಕ್ಔಟ್. ಓಕೆ ಸೊ ಇದು ಗೋ ವಿತ್ 1:2. ಓಕೆನಾ 1:2 ಹೋಗಿ ಎಲ್ಗುರು ಸ್ವಿಂಗ್ 1:2. ಆರ್ ಎಲ್ಸ್ ಇನ್ನೊಂದೇನು ಮಾಡ್ಬೋದು ಗೊತ್ತಾ, ನೀವು ಇನ್ನೊಂದೇನು ಮಾಡ್ಬೋದು ಅಂದರೆ ಟಾರ್ಗೆಟ್ನ ಇಡಬೇಕಾದ್ರೆ. ಓಕೆ ಇದನ್ನು ನಾನು ಎಲ್ಲೂ ಎಕ್ಸ್ಪ್ಲೇನ್ ಮಾಡಿಲ್ಲ ಅನಿಸುತ್ತೆ. ಇನ್ ಕೇಸ್ ಏನೋ ಲೈಕ್ ಟಾರ್ಗೆಟ್ನ ಇಡಬೇಕಾದ್ರೆ ಫಿಬ್ ಎಕ್ಸ್ಟೆನ್ಷನ್ನ ಇಟ್ಕೊಂಡು ಯು ಕ್ಯಾನ್ ಸಿ ಈ ಥರನೂ ಇಟ್ಕೊಬೋದು. ಓಕೆ ಬಟ್ ದ ಥಿಂಗ್ ಏನು ಅಂದರೆ ಅವೆಲ್ಲ ಸ್ಕ್ಯಾಲ್ಪ್ ಮಾಡ್ಬೇಕಾರೆ ಅವೆಲ್ಲ ಬೇಡ, ಗೋ ವಿತ್ 1:2. ಸೊ ಈ ಸಿಂಪಲ್. ಓಕೆ ಅಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇತ್ತು ಅನ್ನೋದಕ್ಕಿಂತ ನಮಗೆ ಇಲ್ಲಿ S3 EMA ಬ್ರೇಕ್ಔಟ್ ಸಿಕ್ಕಿದೆ. ಓಕೆ ಸಿಂಪಲ್. ಓಕೆ ಸೊ ಈ S4. ಓಕೆ ಯಾಕಂದರೆ ಇದು ನೆಕ್ಸ್ಟ್ ಡೇಗೆ ಬಂದಿತ್ತು, ಕರೆಕ್ಟಾ? ಸೊ ಅಂದರೆ ಅಲ್ಲಿ S4 ಕೂಡ ಇತ್ತು. ಸೊ S4 EMAನ ತಗೊಳ್ಳಿ. ಓಕೆ ಯಾಕಂದರೆ ಈ ಡೇನೇ ಬಂದಿದ್ದಿದ್ರೆ ಅದು S3 EMA ಬ್ರೇಕ್ಔಟ್ ಆಗಿತ್ತು. ಆ ಡೇ ಬರಲಿಲ್ಲ, ನೆಕ್ಸ್ಟ್ ಡೇ ಬಂತು. ಅಂದರೆ ನೀವು ಇಲ್ಲಿ ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ವೀಕಿಗೆ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೋತಾ ಇದ್ದೀರಾ, ಎಲ್ಲಿ ರಿವರ್ಸ್ ಆಗ್ಬೋದು, ಎಲ್ಲಿ ಏನಾಗ್ಬೋದು ಅಂತ. ಓಕೆ ಸೊ ಡಿಸೆಂಬರ್ 1ಇಂದ 6 ಡೇಸಲ್ಲಿ ನೋಡಿ ನಿಮಗೆ ಇಲ್ಲೊಂದು ಟ್ರೇಡ್ ಸಿಕ್ತು, ಪರ್ಫೆಕ್ಟ್ ಟ್ರೇಡ್. ಈ ಝೋನಲ್ಲಿ ನಿಮಗೆ EMA ಬ್ರೇಕ್ಔಟ್ ಆ್ಯಂಡ್ S3ನೂ ಮರ್ಜ್ ಆಗಿತ್ತು ಪ್ರೀವಿಯಸ್ ಡೇಯಲ್ಲಿ. ಬಟ್ ಅಲ್ಲಿ ಟ್ರೇಡ್ ಸಿಗದೇ ಇರೋವಂಥ ಕಾರಣಕ್ಕೆ ನೆಕ್ಸ್ಟ್ ಡೇಗೆ ಬಂದಾಗ ನೋಡಿ S4 ಮರ್ಜ್ ಆಗಿತ್ತು. ಸೊ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ನಿಮ್ಗೆ ಭಯ ಆಗ್ಬೋದು, ಗುರು S4 EMA ಟ್ರೇಡನ್ನು ನಾನು ತಗೋಬೋದಾ ಬೇಡವಾ, ವಾಟ್ ಇಫ್ ಹಿಂಗೆ ಬ್ರೇಕ್ಔಟ್ ಆದರೆ ಅಂತ. ಈ ವಾಲ್ಯೂಮ್ ಪ್ರೊಫೈಲ್ನ ನೀವು ಪ್ರೀವಿಯಸ್ ವೀಕ್ನೇ ಅನಲೈಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಯ್ತಲ್ಲ. ಓಕೆ ಈ ಲೆವೆಲಿಗೆ ಬಂದರೆ ಹೀಗಾಗುತ್ತೆ ಅಂತ. ಸೊ ಸಿಂಪಲ್ ಬನ್ನಿ ಇವಾಗ. ಓಕೆ ಈ ಟ್ರೇಡ್ ಆಯ್ತಲ್ಲ, ಲೆಟ್ಸ್ ಕ್ಲೋಸ್. ಬೇರೆ ಒಂದು ವೀಕ್ನ ತೊಗೊಳ್ಳೋಣ. ಓಕೆ ಇನ್ನು ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಎರಡೆರಡು ಎಕ್ಸಾಂಪಲ್ ತೊಗೊಳ್ಳೋಣ, ಎಲ್ಲದಕ್ಕೂ ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಜಸ್ಟ್ ಗೋ RG.
ಓಕೆ 1 2 3 4 5 ಓಕೆ. ಸೊ 8th ಹೋಗೋಣ. ಓಕೆ ಇದು 8th ಓಕೆನಾ, ಇದು 8th 4:30 ಓಕೆ. ಸೊ 4:30 6th ಏನಿದು 6th ತೋರಿಸ್ತಾ ಇದೆ, ಸ್ಯಾಟರ್ಡೆ ತೋರಿಸ್ತಾ ಇದೆ. ಓಕೆ ಸ್ಯಾಟರ್ಡೆ ಕರೆಕ್ಟ್ ಇದೆ. ಓಕೆ. ಸೊ ಇವಾಗ ವಿ ಗೋ ವಿತ್ ವೀಕ್ಲಿ ಟೈಮ್ ಫ್ರೇಮ್. ಓಕೆ. ಸೊ ವೀಕ್ಲಿಗೆ ಹೋಗಿ, ಕರೆಕ್ಟಾ? ವೀಕ್ಲಿಗೆ ಹೋದ್ರ ಲೆಟ್ಸ್ ಮಾರ್ಕ್ ದಿಸ್. ಈ ವೀಕ್ಲಿ ಕ್ಯಾಂಡಲ್ನ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ. ಸೊ ಇಲ್ಲಿ ಲೈನ್ ಏನಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಅಷ್ಟೇನೆ ಮಾರ್ಕ್ ಮಾಡ್ಕೊಳ್ಳೋಣ. ದೆನ್ ಲೆಟ್ಸ್ ಗೋ 4 hours. ಓಕೆ 4 hours ಹೋಗೋಣ. ಓಕೆನಾ, ಸಿಂಪಲ್. 4 hours ಬಂದ. ಇವಾಗ ಇಲ್ಲಿ ಇಲ್ಲಿಂದ ಇಲ್ಲಿ ತನಕ ಸ್ಟಾರ್ಟ್ ಆಗಿದೆ, ಕರೆಕ್ಟಾ? ಇಲ್ಲಿಂದ ಇಲ್ಲಿ ತನಕ ಸ್ಟಾರ್ಟ್ ಆಗಿದೆ. ಸೊ ವಾಲ್ಯೂಮ್ ಪ್ರೊಫೈಲಿಗೆ ಬನ್ನಿ, ಫಿಕ್ಸ್ಡ್ ರೇಂಜ್. ಈ ರೇಂಜಿಂದ ಯಾವ ರೇಂಜ್ ಹೇಳಿ? ಈ ರೇಂಜ್, ಕರೆಕ್ಟಾ? ಇನ್ನು ಯಾವ್ದಾದ್ರು ಇದೆಯಾ? ಇದೇ ಹೈ ರೇಂಜ್ ಅಲ್ವಾ? ಎಸ್, ಇದೇ ಹೈ ರೇಂಜ್. ಓಕೆ, ಯು ಕ್ಯಾನ್ ಸಿ ಇಯರ್ ಅದು ಕೊಟ್ಟಿದೆ. ಓಕೆ, ಲೈನ್ನ ಕೊಟ್ಟಿದೆ, ಯು ಕ್ಯಾನ್ ಸಿ ಇಯರ್. ಇಲ್ಲಿ ಕೊಟ್ಟಿದೆ. 5 minutes ಹೋಗೋಣ, ಕ್ಲೀನಾಗಿ ಕಾಣಿಸುತ್ತೆ. ಎಲ್ಲಿ 4 hours. ಒಂದೇ ಒಂದು ನಿಮಿಷ ರಿಮೂವ್ ಮಾಡ್ತೀನಿ, ಇದನ್ನು ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಓಕೆ. ಸೊ 1 December 5th December ಇಲ್ಲಿಂದ ಇಲ್ಲಿಗೆ. ಸೊ ವಾಲ್ಯೂಮ್ ಬೇಸ್ಡ್ ಫಿಬ್. ಓಕೆ, ಎಲ್ಲಿಂದ ಶುರು ಆಗಿದೆ ನೋಡಿ, ಇದು ಈ ರೇಂಜಿಂದ ಈ ರೇಂಜ್ಗೆ. ಓಕೆ, ಮಾರ್ಕ್ ಮಾಡ್ತು. ಸೊ ದಿಸ್ ಈಸ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹೈ ವಾಲ್ಯೂಮ್ ನೋಡ್, ಲೋ ವಾಲ್ಯೂಮ್ ನೋಡ್. ಓಕೆನಾ, ಇಷ್ಟು ಸಿಕ್ತು ನನಗೆ. ಸೊ ಲೆಟ್ಸ್ ಗೋ ಟು 15 minutes or 5 minutes, ನಿಮ್ಮ ಇಷ್ಟ. ಓಕೆ, ನೋಡಿ ಇಷ್ಟು ಸಿಕ್ಕಿದೆ. ಓಕೆ. ಸೊ ಇವಾಗ ಸಿಂಪಲ್ ಮಾರ್ಕೆಟ್ ನೋಡೋಣ. ಓಕೆ, ಮಾರ್ಕೆಟ್ ಓಪನ್ ಆಗಲಿ. ಓಕೆ, ಮಾರ್ಕೆಟ್ ಓಪನ್ ಆಯಿತು. ಸೊ ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಕರೆಕ್ಟಾ? ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿದೆಯಲ್ಲ, ಇವಾಗ ಇಲ್ಲಿ ಮಾರ್ಕೆಟ್ ಏನಾಗ್ಬೋದು ಅಂದರೆ 2 option ಇರುತ್ತೆ. ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟನ್ನು ಟಚ್ ಮಾಡಿ ಮೇ ಬಿ ಚಾನ್ಸ್ ಫಾಲ್ ಆಗ್ಬೋದು, ಆರ್ ಬ್ರೇಕ್ ಮಾಡ್ಕೊಂಡು ರೀಟೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ. ಸೊ ನಾವಿವಾಗ ಬ್ರೇಕ್ ಮಾಡ್ಕೊಂಡು ಹೋಗುತ್ತಾ ಆರ್ ರೀಟೆಸ್ಟ್ ಮಾಡುತ್ತಾ ಇವನ್ನೆಲ್ಲ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಸೇಮ್ ಲೆಟ್ಸ್ ಮೂವ್ ಟು ದಿ ಗೇಮ್ ಚೇಂಜರ್ 2ಗೆ ಹೋಗೋಣ. ನೀವು ಗೇಮ್ ಚೇಂಜರ್ 2 1 ಏನಾದ್ರು ಇಟ್ಕೊಳ್ಳಿ. ಓಕೆ, ಇಲ್ಲಿ S1 ಇದೆ, ಕರೆಕ್ಟಾ? ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹತ್ರ R2 ಇದೆ, ಅಂದರೆ R2 EMA ವಿಲ್ ವರ್ಕ್. ಓಕೆ, R2 EMA ವಿಲ್ ವರ್ಕ್. ಲೆಟ್ಸ್ ಸಿ. ಓಕೆ 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 ಓಕೆ, R2 EMA ಬ್ರೇಕ್ ಆಯಿತು. ಇವಾಗ ಏನು ಮಾಡ್ತೀನಿ ಅಂದರೆ ಶಾರ್ಟ್ ಪೊಸಿಷನ್ ಇಲ್ಲಿ ಕಮ್ಮಿ ಲಾಟ್ ಹೋಗ್ತೀನಿ, ಯಾಕಂದರೆ SL ದೊಡ್ಡದಿರೋದ್ರಿಂದ. ಆರ್ ಎಸ್ ಯು ಕ್ಯಾನ್ ವೆಯ್ಟ್ ಫಾರ್ ದಿ ಆಫ್ 1:2. ಸೊ ಇವಾಗ ಇನ್ನೊಂದು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಲೈನ್ ಹತ್ರ ವಾಲ್ಯೂಮ್ ನೋಡ್ ಲೋ ವಾಲ್ಯೂಮ್ ನೋಡ್ ಹತ್ರ ಸಪೋರ್ಟ್ ತೊಗೊಂಡಿದೆ. ಓಕೆ. ಸೊ ಇಂಥ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದರೆ ಯು ಕ್ಯಾನ್ ಎಕ್ಸಿಟ್ ದಿ ಪೊಸಿಷನ್ ಆರ್ SLನ ಬ್ರೇಕ್ ಇವನಿಗೆ ತರಬೇಕು ಫಸ್ಟ್ ಥಿಂಗ್. ಯಾಕಂದರೆ ಇಷ್ಟು ಮೂಮೆಂಟ್ ಆದಮೇಲೆ ನೀವು ಇನ್ ಕೇಸ್ ಆಫ್ ಗಿಫಿಗೆ ವೆಯ್ಟ್ ಮಾಡಿದರೆ ನಿಮ್ಮದು ರಿಸ್ಕ್ ರಿವಾರ್ಡ್ ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಸೊ ದಟ್ಸ್ ವೈ. ಓಕೆ, ಸೊ ಸಿಂಪಲ್. ಓಕೆ, ಲೆಟ್ಸ್ ಇದನ್ನು SL ಅಂದ್ಕೊಳ್ಳೋಣ. ಓಕೆ, SL ಅಂದ್ಕೊಳ್ಳೋಣ. ಅಗೇನ್ ಬ್ರೇಕ್ ಆಗಿದೆ. ಲೆಟ್ಸ್ ಗೋ 1:2. ಓಕೆ, ಅಗೇನ್ SL ಅಂದ್ಕೊಳ್ಳೋಣ. 2 SL. ಈಗ ಇಲ್ಲಿ ನೋಡಿ ಪದೇ ಕೊಡ್ತಾ ಇದೆ. ಓಕೆ, ಲೆಟ್ಸ್ ಗೋ ಇದನ್ನು
ಈ ಲೋ ತನಕ ಇಟ್ಕೊಳ್ಳೋಣ, ಯಾಕಂದರೆ ಯು ಕ್ಯಾನ್ ಸಿ ಇಯರ್ ಇಲ್ಲಿ ಡಿಮ್ಯಾಂಡ್ ಝೋನ್ ಇದೆ. ಓಕೆ, ಸೊ ಅಗೈನ್ ಫೇಲ್ ಆಯಿತು. ಓಕೆ, ಸೊ ಅಗೈನ್ ಇವಾಗ ಇಲ್ಲಿ ಕೊಡ್ತು. ಓಕೆ, ಸೊ ಇದು ಫೇಲ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಆ್ಯಂಡ್ ಇನ್ನೊಂದೇನೆಂದ್ರೆ ಇಲ್ಲೆಲ್ಲ ಟ್ರೇಡ್ಸ್ಗಳನ್ನೂ ಕೂಡ ಯು ಕ್ಯಾನ್ ಇಗ್ನೋರ್ ಇಟ್, ಯಾಕಂದರೆ ಲೋವರ್ ಬ್ಯಾಂಡ್ನ ಹಾಕೊಂಡು ಇಗ್ನೋರ್ ಮಾಡ್ಬೋದು, ಆರ್ ನೀವು ಇನ್ನೊಂದೇನು ಮಾಡ್ಬೋದು ಅಂದರೆ ಫಿಬ್ ಹಾಕೊಂಡು ಇಗ್ನೋರ್ ಮಾಡ್ಬೋದು. ನಾನು ಬಟ್ ಇಗ್ನೋರ್ ಮಾಡೋದು ತೋರಿಸ್ತಾ ಇಲ್ಲ. ಇಲ್ಲಿ ನೋಡ್ಬೋದು 1:1 ಹೋಗಿತ್ತು, ಆ್ಯಂಡ್ ಇಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ 1:1 ಹೋಗಿತ್ತು. ಬಟ್ ಇದನ್ನು ನೋಡಿ, ಲೆಟ್ಸ್ ಸಿ, ಇದು ಒಂದು ಹ್ಯೂಜ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಏನು ಮಾಡ್ಬೋದು ಇದಕ್ಕೆ ಅಂದರೆ, ಲೆಟ್ಸ್ ಸಿ, ಇವಾಗ ಫಿಬ್ ಟ್ರೆಂಡ್ ಬೇಸ್ಡ್ ಎಕ್ಸ್ಟೆನ್ಷನ್ನ ನಾವೇನಾದ್ರು ಹಾಕ್ಕೊಂಡ್ರೆ ಒಂದು ರೀಟ್ರೇಸ್ಮೆಂಟ್ ಆಗಲಿ. ಓಕೆ ಓಕೆ ಆಯಿತು. ಸೊ ಇಲ್ಲಿ ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ನ ಹಾಕ್ಕೊಂಡ್ರೆ 1.618 ಇದು. ಯಾವ ಡೇ ಅಪ್ಪ ಇದು, ಈ ರೇಂಜು ನೋಡಿ, ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಲೆವೆಲ್ ಡೇ ಇದು. ಓಕೆ, ಸೊ ಕಂಟ್ರೋಲ್ ಝೆಡ್. ಓಕೆ, ನೆಕ್ಸ್ಟ್ ಲೆವೆಲ್ ಡೇ ಇದು. ನೋಡಿದ್ರಾ, ಯು ಕ್ಯಾನ್ ಟ್ರಯಲ್ ಸಿ, ಗೊತ್ತಾಯ್ತಾ? ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾವ ರೀತಿ ವರ್ಕ್ ಆಯಿತು ನೋಡಿ. ಓಕೆ, ಇಂಥ ಟಫ್ ಡೇಯಲ್ಲೂ ಕೂಡ ಇಟ್ ಹ್ಯಾಸ್ ರಿಕವರ್ಡ್ ಎವ್ರಿಥಿಂಗ್, ಮೋರ್ ದ್ಯಾನ್ ಮೂಮೆಂಟ್ ಆಗಿದೆ. ಯಾಕೆ ಇಲ್ಲಿ ನಾನು ಹೇಳ್ಬೋದಿತ್ತಲ್ಲ ಇಬ್ರು, ಇಲ್ಲಿ ಸಪೋರ್ಟನ್ನೇ ನೋಡ್ಬೋದಿತ್ತಲ್ಲ, ನೀವೇ ಹೇಳಿದ್ರಲ್ಲ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವಿಲ್ ವರ್ಕ್ ಆಸ್ ಎ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಅಂತ. ಬಟ್ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟೂ ನಿಯರ್ ಇದೆ. ದೆನ್ ನಿಮಗೆ ಗೊತ್ತಾಗುತ್ತೆ, ಓಕೆ R2 EMA ವಿಲ್ ವರ್ಕ್ ಅಂತ. ದಿಸ್ ಇಸ್ ದ ಇಂಪ್ರೂವ್ಮೆಂಟ್. ನಾವು ನೋಡಬೇಕಾಗಿರೋ ಇಂಪ್ರೂವ್ಮೆಂಟ್ಗಳೇ ಇದು. ನಾವಿಲ್ಲಿ ವಾಲ್ಯೂಮ್ ಪ್ರೊಫೈಲ್ ಬೇಸ್ಡ್ ಮೇಲೆ ಇಟ್ಕೊಂಡು ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ತಾ ಇಲ್ಲ, ಇರುವಂಥ ಸ್ಟ್ರಾಟಜಿಲಿ ಇನ್ನೂ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೋತಾ ಇದ್ದೀವಿ. ಓಕೆ, ಸೊ ಸೆಕೆಂಡ್ ಸೆಟಪ್ಪಿಗೆ ಓಕೆ ಕಂಟಿನ್ಯೂಷನ್ ಆಗುತ್ತೆ ಇದು. ಓಕೆ, ಫಸ್ಟ್ ಸೆಟಪ್ಪನ್ನು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ, ದೆನ್ ಇನ್ಕ್ಲೂಡ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಎವ್ರಿ ಡೇ ಮಾಡಿ. ನಾನು ವೀಕ್ಲಿಯಿಂದ ನಿಮಗೆ 4 hours ತೋರಿಸಿದ್ದೀನಿ. ನೀವೇನು ಮಾಡ್ಬೋದು ಅಂದರೆ, ಬೇರೆ ಥರ ನೀವೇನು ಇಂಪ್ರೂವ್ಮೆಂಟ್ ಮಾಡ್ಕೊತೀರೋ ಅಂತ ನೀವು ನೋಡಿ. ಓಕೆ, ಸೊ ಹೇಗೆ ಅಂದರೆ 1 hourದು ರೇಂಜನ್ನು ಫೈಂಡ್ ಔಟ್ ಮಾಡಿ ಇದು ಮಾಡೋದು. ಆರ್ಎಸ್ ಇನ್ನೊಂದು ಏನು ಮಾಡ್ಬೋದು ಅಂದರೆ, ನೀವು ಇವಾಗ ಹೈಯರ್ ಟೈಮ್ ಫ್ರೇಮಿಗೆ ಹೋಗಿ. ಓಕೆನಾ, ಹೈಯರ್ ಟೈಮ್ ಫ್ರೇಮ್ 1 hour ಯಾವುದೋ ಒಂದಕ್ಕೆ ಹೋಗಿ. ಸೊ ಸಿಂಪಲ್ಲು ಟ್ರೆಂಡ್ ನೋಡ್ಕೊಳ್ಳಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಟ್ರೆಂಡ್ ನೋಡಿ. ಸೊ ಒನ್ ಸೈಡ್ ಮೂಮೆಂಟ್ ಆಗಿದೆ, ದೆನ್ ಕರೆಕ್ಷನ್ ಮಾಡ್ತಾ ಇದೆ, ಕರೆಕ್ಟಾ? ಸೊ ನೀವೇನು ಮಾಡ್ಬೋದು ಅಂದರೆ, ವಾಲ್ಯೂಮ್ ಪ್ರೊಫೈಲ್ನ ಇಲ್ಲಿ ಹಾಕೊಬೋದು. ಓಕೆ, ಸೊ ಈ ಟ್ರೆಂಡಿಗೆ, ಈ ಸ್ವಿಂಗಿಗೆ ಹಾಕೋಬೋದು. ಓಕೆ, ಈ ಸ್ವಿಂಗಿಗೆ ನೀವು ಹಾಕೊಂಡ್ರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ವಾಲ್ಯೂಮ್ ಪ್ರೊಫೈಲ್ ಇಲ್ಲಿ ಬಂದಿದೆ, ಕರೆಕ್ಟಾ? ದಿಸ್ ವಿಲ್ ಆ್ಯಕ್ಟ್ ಆಸ್ ಎ ರೆಸಿಸ್ಟೆನ್ಸ್, ಆರ್ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದ್ರೆ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ಅಬ್ಸರ್ವ್ ಮಾಡಿ. ಓಕೆ, 1 hourಲ್ಲೇ ತೋರಿಸ್ತೀನಿ ನಾನು. ಜಸ್ಟ್ ಮಿಸ್ ಗುರು, ಕ್ರೇಜಿ. ಅಬ್ಸರ್ವ್ ಮಾಡಿ. ಓಕೆ, ಇನ್ ಕೇಸ್ ಮಾರ್ಕೆಟ್ ಇವಾಗ ಈ ಥರ ನೋಡಿ, ಈ ಥರ ರೆಸಿಸ್ಟೆನ್ಸಲ್ಲಿ ಇತ್ತು ಅಂದ್ಕೊಳ್ಳೋಣ. ಓಕೆ, ಸೊ ಇನ್ ಕೇಸ್ ಡೌನ್ ಟ್ರೆಂಡಲ್ಲಿ ಇತ್ತು. ಇಲ್ಲೆಲ್ಲ ನೀವು ನೋಡಿದ್ರೆ ಮಾರ್ಕೆಟು ಡೌನ್ ಟ್ರೆಂಡಲ್ಲಿದೆ, ಕರೆಕ್ಟಾ? ಸೊ ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ, ಸಿಂಪಲ್ಲು ಇಲ್ಲಿ ನೋಡ್ಬೋದು, ಇದು ಯಾವುದೋ ಒಂದು ಝೋನ್ಗಳಿದ್ದಾವೆ, ಇಲ್ಲಿ ನೋಡಿ ಇಲ್ಲಿ ಯಾವುದೋ ಝೋನ್ಗಳಿದ್ದಾವೆ. ಇಂಥ ಟೈಮಲ್ಲಿ ನಿಮಗೆ ಡೌನ್ ಟ್ರೆಂಡಲ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ ಮಾರ್ಕೆಟು, ಕರೆಕ್ಟಾ? ಸೊ ಇಂಥ ಟೈಮಲ್ಲಿ ಇಫ್ ಯು ಸಿ ಇಯರ್ ಡೌನ್ ಟ್ರೆಂಡಲ್ಲಿ ಇದೆ ಅಂತ ಗೊತ್ತಾದಾಗ ಯು ಕ್ಯಾನ್ ಮಾರ್ಕ್ ಫಿಬ್ಬನ್ನ. ಸೊ ಎಲ್ಲಿ ಫಿಬ್ ಅಂತೀನಿ, ಫಿಬ್ಬೇ ಬರುತ್ತೆ. ವಾಲ್ಯೂಮ್ ಪ್ರೊಫೈಲ್ನ, ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ನ ಇಲ್ಲಿಂದ ನೋಡ್ಬೋದು, ಇದಲ್ವಾ ಸ್ವಿಂಗು. ಸೊ ಇಲ್ಲಿಂದ ಫಾಲ್ ಆಗಿದೆ ಮಾರ್ಕೆಟ್. ಓಕೆ, ಅಬ್ಸರ್ವ್ ಇಯರ್ ಈ ರೇಂಜಲ್ಲಿ ನೋಡಿ ಮಾರ್ಕೆಟ್ ಏನಾಗಿದೆ ನೋಡಿ, ಗೊತ್ತಾಯ್ತಾ? ಸೊ ಇನ್ ಕೇಸ್ ಅಪ್ ಟ್ರೆಂಡ್ ಇತ್ತು ಅಂದರೆ, ಮಾರ್ಕೆಟ್ ಇವಾಗ ಅಪ್ ಟ್ರೆಂಡ್ ಇತ್ತು ಅಂತ ಅಂದ್ಕೊಳ್ಳೋಣ. ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ, ಹಿಂಗೆ ಹೈಯರ್ ಐ ಮಾಡಿಕೊಂಡು ದೆನ್ ಹಿಂಗೆ ಫಾಲ್ ಆಗ್ತಾ ಇತ್ತು ಅಂದರೆ ಚೂಸ್ ದಿಸ್ ಸ್ವಿಂಗ್. ಮಾರ್ಕೆಟ್ ಇವಾಗ ಡೌನ್ ಟ್ರೆಂಡ್ ಬರ್ತಾ ಇದೆ, ಹಿಂಗೆ ಮಾಡ್ಕೊಂಡು ಹಿಂಗೆ ಬರ್ತಾ ಇದೆ ಅಂದರೆ ದೆನ್ ಚೂಸ್ ದಿಸ್ ಸ್ವಿಂಗ್. ಸಿಂಪಲ್.
ಓಕೆ, ಫಿಬ್ನ ಹೇಗೆ ಹಾಕ್ತೀರಾ ಅದೇ ಥರ ಫಿಕ್ಸ್ಡ್ ರೇಂಜನ್ನು ಹಾಕ್ಕೊಂಡು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಡೌನ್ ಟ್ರೆಂಡಲ್ಲಿ ಇದ್ದಾಗ ಅದು ಇಟ್ ವಿಲ್ ಆ್ಯಕ್ಟ್ ಆಸ್ ಏನಂತೀವಿ, ಅದು ರೆಸಿಸ್ಟೆನ್ಸ್ ಆದರೂ ಆ್ಯಕ್ಟ್ ಆಗ್ಬೋದು. ಬ್ರೇಕ್ ಆದಾಗ ವೆಯ್ಟ್ ಫಾರ್ ದಿ ರೀಟೆಸ್ಟ್, ಸಿಂಪಲ್. ಓಕೆ, ಸೊ ನಾನು ನಿಮಗೆ ಇನ್ನೂ ತೋರಿಸ್ತೀನಿ, ಇನ್ನೂ ಒಂದು ಸ್ವಲ್ಪ ಎಕ್ಸಾಂಪಲ್ಗಳನ್ನ ತೋರಿಸ್ತೀನಿ. ಸೆಕೆಂಡ್ ಸೆಟಪ್ನ ನಾನು ನೆಕ್ಸ್ಟ್ ಹೇಳ್ತೀನಿ, ದೊಡ್ಡದಾದರೆ ವೀಡಿಯೋ ತುಂಬ ಚೆನ್ನಾಗಿರೋದಿಲ್ಲ. ಇವಾಗ ಇಲ್ಲಿ ನೋಡಿ, ಮಾರ್ಕೆಟ್ನ ಅಬ್ಸರ್ವ್ ಮಾಡಿ, ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇದೆಯಾ, ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇದೆಯಾ. ನಾನು ಏನು ಮಾಡ್ತೀನಿ ಅಂದರೆ ಸಿಂಪಲ್ಲು ಈ ವಾಲ್ಯೂಮ್ ಪ್ರೊಫೈಲ್ನ ಇಟ್ಕೊಂಡು ಇದಕ್ಕೆ ಫೈಂಡ್ ಔಟ್ ಮಾಡ್ಕೋತೀನಿ. ಓಕೆ, ಲೆಟ್ಸೆ ಮಾರ್ಕೆಟು ಇಲ್ಲಿಂದ ಇಲ್ಲಿ ತನಕ ಮೂವ್ ಆಗಿ ಒಂದು ಸ್ವಲ್ಪ ರೆಡ್ ಕ್ಯಾಂಡಲ್ ಬಂದಿತ್ತು ಅಂದ್ಕೊಳ್ಳೋಣ. ಓಕೆ, ಒಂದು ರೆಡ್ ಕ್ಯಾಂಡಲ್ ಬಂದಿತ್ತು ಅಂದ್ಕೊಳ್ಳೋಣ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ದಿಸ್ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಇವತ್ತು ಬರದೆ ಟಚ್ ಮಾಡ್ದಲೇ ಹೋಗಿರ್ಬೋದು. ಓಕೆ, ಸಮ್ಟೈಮ್ಸ್ ನೋಡಿ, ಬಂದು ನೋಡಿ, ಅಬ್ಸರ್ವ್ ಮಾಡಿ ಆ ಲೆವೆಲ್ನ ಅಬ್ಸರ್ವ್ ಮಾಡಿ. ಕರೆಕ್ಟಾ? ಆ ಲೆವೆಲ್ನ ನೋಡಿ, ಎಷ್ಟು ಅಕ್ಯುರೇಟ್ ಲೆವೆಲ್ ನೋಡಿ. ರಿವರ್ಸಲ್ ಇಲ್ಲೇ ಆಯಿತು. ಓಕೆ, ಇವಾಗ ಮಾರ್ಕೆಟ್ ಇವಾಗ ಇಲ್ಲಿಂದ ನೋಡಿ ಮಾರ್ಕೆಟ್ ಡೌನಿಗೆ ಬೀಳ್ತಾ ಇದೆ, ಆಮೇಲೆ ಸಮ್ ರೀಟ್ರೇಸ್ ಆಗ್ತಾ ಇದೆ. ಓಕೆ, ನೀವು ಫಿಬ್ ಹಾಕೊಂಡಾಗ ಹೆಂಗೆ ಹಾಕೋತೀರಾ, ಫಿಬ್ನ ಹಿಂಗೆ ಹಾಕೋತೀರಾ ಕರೆಕ್ಟಾ, ಡೌನ್ ಟ್ರೆಂಡಿಗೆ. ಆ್ಯಂಡ್ ಯು ವಿಲ್ ಲುಕ್ ಫಾರ್ ಲೋವರ್ ಸ್ವಿಂಗ್ನ, ಓಕೆ, ಇವಾಗ ಈ ಸ್ವಿಂಗ್ ಲೋನ ಬ್ರೇಕ್ ಮಾಡ್ತು ಅಂದರೆ ಯು ವಿಲ್ ಲುಕ್ ಫಾರ್ ಸೆಲ್ ಸೈಡ್ ಟ್ರೇಡ್. ಕರೆಕ್ಟಾ? ಬ್ರೇಕ್ ಮಾಡಿಲ್ಲ, ಸೆಲ್ ಸೈಡ್ ನೋಡೋದಿಲ್ಲ. ಓಕೆ, ಯಾವ್ದಾದ್ರು ಒಂದು ಸೆಲ್ ಸೈಡಿಗೆ ತೋರಿಸ್ತೀನಿ. ಓಕೆ, ಸೊ ಇವಾಗ ಲೆಟ್ಸೆ, ಓಕೆ, ರಿಮೂವ್ ಡ್ರಾಯಿಂಗ್ಸ್ನ ಲೆಟ್ಸೆ ಮಾರ್ಕೆಟ್ ಇವಾಗ ರೆಸಿಸ್ಟೆನ್ಸ್ ಹತ್ರ ಇದೆ. ಕರೆಕ್ಟಾ? ಆಬ್ವಿಯಸ್ಲಿ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಸಿಂಪಲ್ಲು ಮಾರ್ಕೆಟ್ ರೆಸಿಸ್ಟೆನ್ಸ್ ಹತ್ರ ಇರೋದ್ರಿಂದ ನಾನು ಸೆಲ್ ಮಾಡೋದಕ್ಕೆ ನೋಡ್ತೀನಿ. ಆಬ್ವಿಯಸ್ಲಿ ಕರೆಕ್ಟಾ? ಮಾರ್ಕೆಟಲ್ಲಿ ರೆಸಿಸ್ಟೆನ್ಸ್ ಹತ್ರ ಇರೋದ್ರಿಂದ ಸೆಲ್ ಮಾಡೋದಕ್ಕೆ ನೋಡ್ತೀನಿ. ಸೊ ಇಲ್ಲೇನು ಮಾಡ್ತೀನಿ ಅಂದರೆ ಐ ವಿಲ್ ಚೂಸ್ ದಿಸ್ ಸ್ವಿಂಗ್ ಟು ಈ ಸ್ವಿಂಗ್ನ ಚೂಸ್ ಮಾಡ್ತೀನಿ. ಯು ಕ್ಯಾನ್ ಸಿ ಹಿಯರ್ ಮಾರ್ಕೆಟ್ ಇದ್ರ ಹತ್ರ ಇದೆ. ಅಂದರೆ ನಾವೇನು ಅನ್ಕೋತೀವಿ, ಈ ರೆಸಿಸ್ಟೆನ್ಸ್ ಪ್ರಾಪರ್ ರೆಸಿಸ್ಟೆನ್ಸ್ ಅನ್ಕೋತೀವಿ. ಬಟ್ ನಮಗೆ ಗೊತ್ತಿರಲಿ ಈ ಎರಡು ಝೋನ್ ಇದಾವಲ್ಲ, ಇದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಇವಾಗ ನೋಡಿ ಬ್ರೇಕ್ ಮಾಡ್ತಾ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದ್ರೆ ಏನಾಗುತ್ತೆ, ರೀಟೆಸ್ಟ್. ಅಬ್ಸರ್ವ್, ರೀಟೆಸ್ಟ್ ಮಾಡ್ಕೊಂಡು ಎಕ್ಸಾಕ್ಟ್ಲಿ ಆ ಲೆವೆಲ್ನ ರೀಟೆಸ್ಟ್ ಮಾಡ್ಕೊಂಡು ಮೇನೋಯ್ತು. ಓಕೆ, ಸೊ ದ ಸಿಂಪಲ್ ಏನು ಅಂದರೆ ಈಗ ನೀವು ವಾಲ್ಯೂಮ್ ಪ್ರೊಫೈಲ್ನ 4 ವೀಕಲ್ಲಿ ಯೂಸ್ ಮಾಡಿಕೊಂಡು 1 ಅವರಲ್ಲಾದ್ರು ಯೂಸ್ ಮಾಡ್ಕೊಳ್ಳಿ, ಹೈಯರ್ ಟೈಮ್ ಫ್ರೇಮಲ್ಲಾದ್ರು ಹೇಗಾದ್ರು ಯೂಸ್ ಮಾಡ್ಕೊಳ್ಳಿ. ಬಟ್ ಚೂಸ್ ಮಾಡ್ಬೇಕಾದ್ರೆ ವಾಲ್ಯೂಮ್ ಪ್ರೊಫೈಲ್ನ ಯಾವಾಗಲೂ ಅಷ್ಟೇ ಮಾರ್ಕೆಟ್ ಇವಾಗ ಹಿಂಗೆ ಮೂವ್ ಆಗ್ತಾ ಇರುತ್ತೆ, ಹಿಂಗೆ ಕರೆಕ್ಷನ್ ಮಾಡುತ್ತೆ, ಹಿಂಗೆ ಮೂವ್ ಆಗುತ್ತೆ, ಹಿಂಗೆ ಕರೆಕ್ಷನ್ ಮಾಡ್ತಾ ಇರುತ್ತೆ. ನೀವೇನು ಮಾಡ್ತೀರಾ, ಫಿಬ್ ಇಲ್ಲಿದ್ದ ಇಲ್ಲಿಗೆ ಹೇಗೆ ಹಾಕೋತೀರಾ ಹಾಗೇನೆ ವಾಲ್ಯೂಮ್ ಪ್ರೊಫೈಲ್ನೂ ಹಾಕ್ಕೊಳ್ಳಿ. ಓಕೆ, ಸೊ ವಾಲ್ಯೂಮ್ ಪ್ರೊಫೈಲ್ನೂ ಕೂಡ ಇಲ್ಲಿಂದ ಇಲ್ಲಿಗೆ ಚೂಸ್ ಮಾಡ್ಕೊಳ್ಳಿ. ಆವಾಗ ನೋಡಿ ವಾಲ್ಯೂಮ್ ಪ್ರೊಫೈಲ್ ಮಾರ್ಕ್ ಆಗುತ್ತೆ. ಅದು ಕ್ಯಾಂಡಲ್ ಮೇಲೆ ಮಾರ್ಕ್ ಮಾಡಿದ್ರೆ ಮಾತ್ರ ಬರೋದು. ಸೊ ಇವಾಗ ಸದ್ಯಕ್ಕೆ ಓಕೆ, ಇನ್ ಕೇಸ್ ಲೆಟ್ಸೆ ಮಾರ್ಕೆಟ್ ಇವಾಗ ಈ ರೀಟ್ರೇಸ್ಮೆಂಟ್ ಮಾಡಿ ಇದನ್ನು ಮಾಡಿ ಓಕೆ ಇಲ್ಲಿ ಬ್ರೇಕ್ಔಟ್ ಆಯಿತು ಅಂದ್ಕೊಳ್ಳೋಣ. ಓಕೆ, ಬ್ರೇಕ್ಔಟ್ ಆಗಿ ಹಿಂಗೆ ರೀಟೆಸ್ಟ್ ಮಾಡ್ತಾ ಇರುತ್ತೆ. ಓಕೆನಾ? ಸೊ ಅವಾಗ ಇಲ್ಲಿಂದ ಇಲ್ಲಿಗೆ ಹಾಕ್ಕೊಳ್ಳಿ. ಓಕೆ, ಸೊ ಆ ಥರ ಒಂದು ಸಿನಾರಿಯೋ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಓಕೆ, ಯಾಕಂದರೆ ಸೊ ಅಬ್ಸರ್ವ್ ಹಿಯರ್ ಇಲ್ಲಿ. ಓಕೆ, ಮಾರ್ಕೆಟ್ ಬಂತು, ರೀಟೆಸ್ಟ್ ಮಾಡ್ತಾ ಇತ್ತು. ಓಕೆ, ಸೊ ಸಿಂಪಲ್ ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಹೈ ನೋಡ್, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಬ್ಸರ್ವ್ ಮಾಡಿ. ಹೈ ನೋಡ್ ಏನಾಗಿ ಆಕ್ಟ್ ಆಯಿತು, ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಾ ಇದೆ. ಇನ್ ಕೇಸ್ ಇಫ್ ಯುವರ್ ಫಿಬ್ ಈಸ್ ಮರ್ಜಿಂಗ್ ವಿತ್ ದಿಸ್ 0.5 ಮರ್ಜಿಂಗ್, ಬೊಲಿಂಜರ್ ಬ್ಯಾಂಡ್ ಮರ್ಜಿಂಗ್, ಬೂಮ್, ಮುಗೀತು. ಆ್ಯಂಡ್ ಇನ್ ಕೇಸ್ ಇದು ಬ್ರೇಕ್ಔಟ್ ಆದರೆ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ರೀಟೆಸ್ಟ್, ಅಂದರೆ ರೆಸಿಸ್ಟೆನ್ಸ್ ವಿಲ್ ಆ್ಯಕ್ಟ್ ಆಸ್ ಎ ಸಪೋರ್ಟ್. ಸಿಂಪಲ್, ಪ್ರಾಕ್ಟೀಸ್ ಮಾಡಿ. ಓಕೆ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಇದರಲ್ಲೇ ಇನ್ನೊಂದು ಸೆಟಪ್ಗೆ ಬರ್ತೀನಲ್ಲ, ಆವಾಗ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ಗೆ ಆ ಡೌಟ್ಗಳನ್ನೆಲ್ಲ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್.